ಒಂದು ರೀಲ್ಸ್ ಏನೆಲ್ಲ ಅವಾಂತರಕ್ಕೆ ಕಾರಣ ಆಗುತ್ತೆ ಅನ್ನುವುದಕ್ಕೆ ಇತ್ತೀಚೆಗೆ ರಜತ್ ಮತ್ತು ವಿನಯ್ ಗೌಡ ಮಾಡಿದ ರೀಲ್ಸೇ ಸಾಕ್ಷಿಯಾಗಿದೆ. ಹೌದು, ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ಕೇಸ್ನಲ್ಲಿ ರಜತ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಹೌದು, ಶಸ್ತ್ರಾಸ್ತ್ರ ತಡೆ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ರಜತ್ ವಿನಯ್ರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಿ ಜೈಲು ಪಾಲಾಗಿ ಇಬ್ಬರು ಕೂಡ ಜಾಮೀನಿನ ಮೇಲೆ ರಿಲೀಸ್ ಆಗಿ ಹೊರಬಂದಿದ್ದು ಆಯಿತು. ಆದ್ರೆ ಇದೀಗ ಮತ್ತೊಮ್ಮೆ ರಜತ್ ಜೈಲು ಪಾಲಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಕಾರಣ ಇದೆ ನೋಡಿ. ರಜತ್ ಮತ್ತು ವಿನಯ್ ರೀಲ್ಸ್ ಮಾಡೋದಕ್ಕೆ ಬಳಸಿದ್ದ ಮಚ್ಚಿನ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಸತ್ಯ ಗೊತ್ತಾಗಿಲ್ಲ, ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಸಾಕ್ಷ್ಯ ನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇನ್ನೂ ಮುಂದುವರೆದಿದೆ. ಆರೋಪಿ ರಜತ್ ಇದೇ ವಿಚಾರವಾಗಿ ವಿಚಾರಣೆಯನ್ನು ಎದುರಿಸಲು ಬಸವೇಶ್ವರ ನಗರ ಪೊಲೀಸರ ಮುಂದೆ ಹಾಜರಾಗ್ತಾರೆ. ಆಗ ಪೊಲೀಸರು ಅರೆಸ್ಟ್ ಮಾಡಿ ಮತ್ತೊಮ್ಮೆ ರಜತ್ರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಇದಕ್ಕೆ ಕಾರಣ ಕೋರ್ಟ್ ಹೊರಡಿಸಿದ್ದಂತಹ ವಾರೆಂಟ್. ಹೌದು, ಜಾಮೀನ ಮೇಲೆ ಹೊರಬಂದಿದ್ದಂತಹ ರಜತ್ ಮತ್ತು ವಿನಯ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿತ್ತು. ಜಾಮೀನಿನ ಕಂಡೀಷನ್ ನಲ್ಲಿ ಕೋರ್ಟ್ನ ಪ್ರತಿ ವಿಚಾರಣೆಗೆ ಇಬ್ಬರು ಹಾಜರಾಗಬೇಕು ಅಂತ ಷರತ್ತನ್ನ ವಿಧಿಸಲಾಗಿತ್ತು. ವಿನಯ್ ಮತ್ತು ರಜತ್ ಇಬ್ರು ಕೂಡ ಕೋರ್ಟ್ನ ಮೊದಲನೇ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇಬ್ಬರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನ ಮಾಡಿಕೊಂಡಿದ್ರು. ಕೋರ್ಟ್ ವಾರೆಂಟ್ ಜಾರಿ ಆದ್ಮೇಲೆ ವಿನಯ್ ಅವರು ವಿನಾಯಿತಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ರಜತ್ ವಿನಾಯಿತಿ ಅರ್ಜಿಯನ್ನ ಹಾಕಿರಲಿಲ್ಲ. ಕೋರ್ಟ್ನ ಷರತ್ತನ್ನ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ರಜತ್ಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು, ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಆದರೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ವಿನಯ್ ಗೌಡ ಅವರಿಗೆ ರಿಲೀಫ್ ಸಿಕ್ಕಿದೆ. ಅವರ ಬಳಿ ಕೇವಲ 500 ರೂಪಾಯಿ ದಂಡವನ್ನ ಮಾತ್ರ ಕಟ್ಟಿಸಿಕೊಳ್ಳಲಾಗಿದೆ.